ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಎಳ್ನೀರು ಕುಡಿದು ಮತ್ತು ನೆಕ್ಸ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಪಟ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಓವನ್ನ ನಾನು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ನಿಂಬೆಹಣ್ಣು ಮತ್ತು ನೀರನ್ನ ಒಂದು ಬೌಲಲ್ಲಿ ಹಾಕಿ ಓವನ್ ಒಳಗಡೆ ಇಟ್ಟು ಸ್ಟೀಮ್ ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಓವನ್ ಆನ್ ಮಾಡಿ ಸ್ಟೀಮ್ ಕ್ಲೀನ್ ಅಂತ ಬಟನ್ನ ಒತ್ತಿದ್ಮೇಲೆ ಸ್ಟಾರ್ಟ್ ಬಟನ್ ಒತ್ತಬೇಕು. ಅದು ಒತ್ತಿದ್ಮೇಲೆ 10 ಮಿನಿಟ್ಸ್ ತಗೊಳುತ್ತೆ ಕ್ಲೀನ್ ಆಗೋದಕ್ಕೆ. ಅದು ಆಗೋಷ್ಟರಲ್ಲಿ ನಾನು ಒಂದು ಸ್ಟ್ಯಾಂಡ್ಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ಇವಾಗ 10 ಮಿನಿಟ್ಸ್ ಆಗಿದೆ. ಇದನ್ನು ನೀಟಾಗಿ ಒಣಬಟ್ಟೆ ತೊಗೊಂಡು ಚೆನ್ನಾಗಿ ಒಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು. ಸ್ವಲ್ಪನೂ ಕೂಡ ತೇವಾಂಶ ಇರಬಾರ್ದು, ಅಷ್ಟು ಚೆನ್ನಾಗಿ ನೀಟಾಗಿ ಒರೆಸ್ಕೋಬೇಕು. ನೆಕ್ಸ್ಟು ನಾನು ಇನ್ನೊಂದು OTG ಇದೆ, ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ತೆಗ್ದಿದ್ದೀನಿ. ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಆದ್ರೂ ಕೂಡ ಆವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ. ಇದಕ್ಕೆ ಸ್ಟೀಮ್ ಕೊಡಲ್ಲ. ಹಾಗೆ ಈ ಸ್ಟೀಮ್ ಆಗಿರೋ ನೀರಿದೆಯಲ್ಲ, ಇದನ್ನು ವೇಸ್ಟ್ ಮಾಡೋದು ಬೇಡ. ಈ ನಿಂಬೆ ರಸಕ್ಕೆ ಸ್ವಲ್ಪ ಉಪ್ಪು, ಸೋಡಾ ಮತ್ತು ಹ್ಯಾಂಡ್ ವಾಶ್ ಇಲ್ಲಾಂದರೆ ವಿಮ್ ಜೆಲ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಟ್ರೈನರಲ್ಲಿ ಇದನ್ನು ಫಿಲ್ಟ್ರ್ ಮಾಡಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು 15 ಡೇಸ್ವರೆಗೂ ಇದೇನಾಗಲ್ಲ. ಇದರಿಂದ ನೀವೆಲ್ಲನೂ ಕ್ಲೀನ್ ಮಾಡ್ಕೋಬೋದು. ಕ್ಲೀನಿಂಗ್ ಟೈಮಲ್ಲಿ ಈ ಥರ ಮಾಡ್ಕೋಬೋದು ನೀವು. ಈ ಸ್ಪ್ರೇಯಿಂದನೇ ಓವನ್ನು OTG ಎಲ್ಲನೂ ನೀವು ಕ್ಲೀನ್ ಮಾಡ್ಕೋಬೋದು. ಹಾಗೆ ಈ ಪ್ಲೇಟ್ಸ್ಗಳೆಲ್ಲ ತೊಳೆದು ನಾನು ನೀಟಾಗಿ ಒರೆಸಿ ಬಿಸಿಲಲ್ಲಿ ಇಟ್ಟಿದ್ದೆ. ಯಾಕೆಂದರೆ ಸ್ವಲ್ಪನೂ ನೀರಿರಬಾರ್ದು. ನೀರಿದ್ದರೆ OTG ಒಳಗಡೆ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ. ಮಕ್ಳಿಗೋಸ್ಕರ ನಾನಿವಾಗ ಕೋಲ್ಡ್ ಕಾಫಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಅರ್ಧ ಲೀಟ್ರು ಕೋಲ್ಡ್ ಆಗಿರುವಂತಹ ಹಾಲು ಮತ್ತು ಐಸ್ ಕ್ಯೂಬು ಎರಡನ್ನೂ ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಎರಡು ಇನ್ಸ್ಟೆಂಟ್ ಕಾಫಿ ಪೌಡ್ರು ಯಾವುದಾದ್ರೂ ಆಗಿರ್ಬೋದು. ನಾನು ತೊಗೊಂಡಿದ್ದೀನಿ ಕಾಂಟಿನೆಂಟಲ್ ಕಾಫಿ ಪೌಡ್ರನ್ನ. ನೆಕ್ಸ್ಟು 2 ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ವೆನಿಲ್ಲಾ ಐಸ್ ಕ್ರೀಮು ಅಥವಾ ಚಾಕ್ಲೇಟ್ ಐಸ್ ಕ್ರೀಮ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಹಾಕಿಲ್ಲ, ಇದ್ದರೆ ಹಾಕ್ತೀನಿ. ನೆಕ್ಸ್ಟು 1.5 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಗರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಬೇಕು. ನೊರೆ ಥರ ಬರಬೇಕು, ಅಲ್ಲಿವರೆಗೆ ಚೆನ್ನಾಗಿ ಗ್ರೈಂಡ್ ಮಾಡಿ ಗ್ಲಾಸ್ಗೆ ನಾನು ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಬೇಕಾದರೆ ಒಂದೊಂದು ಐಸ್ ಕ್ಯೂಬ್ನು ಕೂಡ ಹಾಕ್ಕೋಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.